ಕೆಆರ್ಪೇಟೆ ಪಟ್ಟಣದ ತೊಗಟವೀರ ಶ್ರೀರಾಮ ಮಂದಿರ ಟ್ರಸ್ಟ್ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಸನ್ನಿಧಿಯಲ್ಲಿ ಸಮಾಜದ ಪರವಾಗಿ ಕರ್ನಾಟಕ ಸರ್ಕಾರ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪತ್ರಕರ್ತರಾದ ಕೆಆರ್ ನೀಲಕಂಠಣ್ಣ ರವರಿಗೆ ಹಾಗೂ ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಮಹಾಮಂಡಳಿ ನಿಯಮಿತ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಸ್ ಸಂತೋಷ್ ಕುಮಾರ್ ರವರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ತಾಲ್ಲೂಕಿನ ಕೀರ್ತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ದ ಕೆಆರ್ ನೀಲಕಂಠಣ್ಣ ಹಾಗೂ ಬಸ್ ಸಂತೋಷ್ ಕುಮಾರ್ ರವರಿಗೆ ಅಭಿನಂದನೆ ಸಲ್ಲಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಕನ್ನಡ ಕೆಆರ್ಪೇಟೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸಹ ಅವರು ಕೆಲಸವನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ ಅದರ ಅಧ್ಯಕ್ಷರು ಆಗಿದ್ದಾರೆ. ತಾಲೂಕು ಕಾರ್ಯನಿರತ ಸಂಘ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರ ಸಂಘದ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈಗ ನೇಕಾರ ಸಮಾಜದ ಮುಖಂಡರಾದ ರಾಜಶೇಖರ್ ಅವರಿಂದ ಸನ್ಮಾನ ಕಾರ್ಯಕ್ರಮ. ಕೆಲಸವನ್ನ ಅವರ ಜೀವನದಲ್ಲಿ ಮುಂದುವರಿಸಿದೆ. ಸಮಾಜದ ಬಂಧುಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥ ಅವಕಾಶಗಳಿದ್ರೆ ದಯಮಾಡಿ ನಮ್ಮ ಸಂತೋಷಣ್ಣ ಅವರು ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷರಾಗಿರೋದ್ರಿಂದ ಅವರು ಧಾರಾಳವಾಗಿ ನಮ್ಮ ಸಮಾಜವನ್ನು ಗುರುತಿಸಿ ಎಲ್ಲೆಲ್ಲಿ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೇನೆ ಇನ್ನೊಬ್ರು ನಾಗೇಂದ್ರ ಕುಮಾರ್ ಅಂತ ನಮ್ಮ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ನಮ್ಮ KRP ಅವರ ಸ್ಟೂಡೆಂಟು. ನೋಡಿ, ಹಿಂಗೆ ಅವರ ಶಿಷ್ಯರ ಪರಂಪರೆ ಗುರುಗೆ ಯಾವಾಗ ಸಂತೋಷ ಸಂಭ್ರಮ ಆಗುತ್ತೆ ಅಂದ್ರೆ ಗುರುಗಿಂತ ಶಿಷ್ಯ ಮೀರಿ ಬೆಳೆದಾಗ ಅವನ ಅಭ್ಯುದಯವನ್ನ ಕಂಡು ಸಂತೋಷವನ್ನ ಪಡ್ತಕ್ಕಂಥವ್ರು ಗುರುಗಳು. ಪರಿಶ್ರಮನು ಆತರ ಕಷ್ಟ, ನಮಗಿಂತ ಕಷ್ಟದ ಪರಿಶ್ರಮ. ನಾನೇನು ಹೇಳಿದೆ, ಇವಾಗ ನಮಗೆ ಏನಾದ್ರು ವ್ಯತ್ಯಾಸ ಆದರೆ ಸನ್ಮಾನಕ್ಕಿಂತ ಅವಮಾನನೇ ಜಾಸ್ತಿ ಆಯ್ತದೆ ಅನ್ನೋದಕ್ಕೋಸ್ಕರ ನಾನು ಯಾರಿಗೂ ಹೇಳಿರಲಿಲ್ಲ. ನೀಲಕಂಠಣ್ಣಂದು ಅವತ್ತೊಂದು ದಿವಸ ನನ್ಗೆ ಹಿಂದೊಂದು ದಿವಸನೇ ಅವ್ರಿಗೆ ಹೇಳಿದೆ, ಅಣ್ಣ ಈ ಥರ ನಮ್ಗೆ ಹೆಚ್ಚು ಕಮ್ಮಿ ಒಂದು 100ಕ್ಕೆ 90 ಭಾಗ ಕ್ಲಿಯರ್ ಆಗಿದೆ, ದಯಮಾಡಿ ನೀವು ನಾಳೆ ಬನ್ನಿ, ನನ್ನನ್ನು ಶುಭ ಹಾರೈಸಿ ಅಂತ ಹೇಳಿದ್ರು. ನಮ್ದೆಲ್ಲ ಒಂದು ಕೋರ್ ಕಮಿಟಿ ಟೀಮ್ ಅಂತ ಐತೆ, ಹಂಗಾಗಿ ಇವ್ರಿಗೆಲ್ಲ ತಿಳಿಸಿದ್ದೆ. ಇವರು ಒಂದಕ್ಕಿಂತ ಮುಂಚೆನೇ ನಿರ್ಧಾರ ಮಾಡ್ಕೊಂಡಿದ್ರು, ರಾಜಶೇಖರಣ್ಣ ಇವರೆಲ್ಲ ಒಂದು ಪ್ರವಾಸಕ್ಕೆ ಹೋಗೋದು ವಿಚಾರವಾಗಿ. ನಾನು ಅವತ್ತು ಮಧ್ಯಾಹ್ನ ನಂದು ಅನೌನ್ಸ್ ಆಯಿತು, ಅಣ್ಣ ನಾನು ಇದು ಗೆದ್ದೆ ಇನೋನಿಮಸ್ ಆಗಿ ಅನೌನ್ಸ್ ಮಾಡಿದ್ರು ಅಂತ ಇವ್ರ ಕೈಲಿ ಸಂತೋಷ ಹಂಚ್ಕೊಂಡಾಗ ನಂದು ಒಳ್ಳೇದು, ನಂದು ಸಂತೋಷ. ಇವತ್ತು 2 ಗುಡ್ ನ್ಯೂಸು. ನಾನು ಹಿಂಗೆ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತಕ್ಕೆ ಭಜನರಾಗಿದ್ದೀನಿ ಅಂತ ಹೇಳಿದಾಗ ನನಗೂ ನಿಜವಾಗ್ಲೂ ಏನೋ ಒಂಥರ ಆಶ್ಚರ್ಯ ಆಯಿತು. ಒಂದೇ ದಿವಸ ಇಬ್ಬರದುವೆ. ಆದರೆ ಅವತ್ತು ಮಾರನೇ ದಿವಸಕ್ಕೆ ಅಣ್ಣ ನನಗೆ ಅಯ್ಯೋ ಸಂತೋಷ, ನಾನು ನೀನು ಹೇಳ್ದಂಗೆ ನಾನು ಹೇಳ್ಕೊಬಿಟ್ಟೆ, ಅಲ್ಲಿ ಏನೇನೋ ರಾಜಕೀಯ ನಡೆದ್ಬಿಡ್ತು ನನಗೆ ಅಂತ. ಬಟ್ ಆ ಶಕ್ತಿ, ನೀಲಕಂಠಣ್ಣನ ಶಕ್ತಿ ಇರೋದಕ್ಕೆ ಇವತ್ತು ಅವ್ರಿಗೂ ಮೇಲ್ಗಡೆ ಒಂದು CM ಅವ್ರ ಹತ್ರ ಒಂದು ಅವರ ಸ್ನೇಹಿತರಿರೋದ್ರಿಂದ ಅವರ ಒಂದು ಪ್ರಶಸ್ತಿ ಹಂಗೆ ಉಳ್ಕೊತ್ತು. ಇವತ್ತು ಸಾಮಾನ್ಯ ನಮಗೆ ಯಾಕೆ ಹೇಳ್ತೀನಿ ಅಂತಂದರೆ, ನಮಗೆ ಗಾಡ್ ಫಾದರ್ಗಳಿಲ್ಲ, ನಮಗೆ ನಾವೇ ಹುಟ್ಟಾಕಬೇಕು. ಆ ಚೈತನ್ಯ ಭಗವಂತ ನಿಮ್ಮಂಥವ್ರ ಮುಖಾಂತರ ನಮಗೆ ಶಕ್ತಿನ ಕೊಡಬೇಕಷ್ಟೇ. ಇವತ್ತು ನೀಲಕಂಠಣ್ಣವರು ಪಾಪ ಎಲ್ಲ ಖುಷಿಯಿಂದ ಹೇಳ್ಕೊಂಡು ವಾಟ್ಸಪ್ಗೆ ಹಾಕ್ಬಿಟ್ರು. ಅದಿನ್ನೂ ಪೂರ್ತಿ 60 ಭಾಗ ಕೆಲಸ ಮುಗಿದಿತ್ತು, ಇನ್ನೂ 40 ಭಾಗ ಕೆಲಸ ಆಗಬೇಕಾಗಿತ್ತು. ಅವ್ರಿಗೆ ಆಗಲೇ ಅದಕ್ಕೆ ಸಂಸ್ಕಾರನೂ ತಂದಿದ್ರು, ಆಯ್ತಾ. ಆಮೇಲೆ ಇವ್ರು ಏನು ಮಾಡಿದ್ರು, ಇವರ ಒಂದು ಒಳ್ಳೆತನ ಅವರು CM ಹತ್ರ ಇರೋ ಯಾರನ್ನವ್ರ ಹೆಸರು ಪ್ರಭಾಕರ್, ಮಣೀಸರು ಪ್ರಭಾಕರ್ ಅಂತ ಅವ್ರ ಆತ್ಮೀಯ ಸ್ನೇಹಿತರೋದಕ್ಕೆ ಕನ್ಫರ್ಮೇಷನ್ ಆಯಿತು. ಹಂಗೆ ಇವತ್ತು ನಮಗೆ ನಾವೇ ಎಲ್ಲ ಪಡ್ಕೋಬೇಕು, ಹಂಗಾಗೈತೆ. ಎಲ್ಲ ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ ಅಂತ ನನ್ನ ಮಾತು ಮುಗಿಸ್ತಾರೆ. ಸೌರ್ಯನ ತುಂಬುವಂಥವ್ರು. ಮೇಲಾಗಿ ಇವರ ಒಂದು ಇದನ್ನ ಎಲ್ಲೂ ಹೇಳ್ಕೊಂಡವ್ರು ಅಂತಾರಲ್ಲ ಇವರು ಸಂತೋಷ್ ಅವರು. ಇವ್ರು ಯಾರು ಅಂದ್ರೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ತಮ್ಮವರ ಮಗ, ಬಸ್ ಸೋಮಣ್ಣವರ ಮಗ ಅಂತ ಕೆಲವ್ರಿಗೆ ಗೊತ್ತೇ ಇಲ್ಲ. ಹೇಳ್ಬೇಕು ಅಂದ್ರೆ ಅವ್ರು ಎಲ್ಲೂ ಹೇಳ್ಕೊಂಡೇ ಇಲ್ಲ.
ಏನೇ ಕೆಲಸ ಆಗಬೇಕು ಅವರು ಅವರನ್ನ ಗುರುತಿಸಿ ಕೆಲಸ ಮಾಡಿಸ್ಕೊತಾರೆ, ಬೇರೆಯವ್ರ ಹೆಸರನ್ನ ಎಲ್ಲೂ ಹೇಳೋದಿಲ್ಲ. ಇವತ್ತು ನಮ್ಮ ಕ್ಯಾರ್ಪೇಟೆ ಅಲ್ಪ ಸ್ವಲ್ಪ ಇವತ್ತು ನೆಮ್ಮದಿ ಆಗೈತೆ ಅಂತ ಅಂದ್ರೆ ದಯಮಾಡಿ ಹೇಳ್ತೀನಿ, ಕೆಲವರು ಗೊತ್ತಿಲ್ಲ, ಸಂತೋಷ್ ಅವರ ಕೊಡುಗೆ ತುಂಬಾ ಇದೆ. ಒಂದು ಪುರಸಭೆ ಆಗ್ಬೋದು, ಒಂದು ತಾಲೂಕು ಆಫೀಸ್ ಆಗ್ಬೋದು, ಇತರೆ ಭಾಗ ಆಗ್ಬೋದು, ಅವ್ರನ್ನ ನೆನೆಸ್ಕೋಬೇಕು ಜನ. ನಾನು ಇವತ್ತು ಅವ್ರ ಪರಿಚಯ ಹೇಳ್ಕೊಡ್ತಾ ಇದ್ದೀನಿ. ಸಂತೋಷ್ ಅಂತ ಅಂದ್ರೆ ಅವರ ಗುಣಗಳನ್ನ ಅಳವಡಿಸ್ಕೊಂಡೆ ಅವರು ಇನ್ನೊಂದು ಡೈಲಾಗ್ ಹೇಳ್ತಾರೆ, ಅಣ್ಣ ನನ್ನ ಮೂಸ್ತರೆಲ್ಲ ಲಕ್ಷಾಧೀಶ್ವರನಾದ್ರೂ ಕಾರಣ ಅಂತ. ಖಂಡಿತ ಅವು ಯಾವಾಗಲೂ ಹೇಳ್ತಾರೆ, ಅದು ನಮ್ಮ ಸ್ನೇಹಿತರ ಜೊತೆ ಇದ್ದಾಗ, ಅಣ್ಣ ನಮ್ಮ ಮೂಸ್ತವರೆಲ್ಲ ಲಕ್ಷಾಧೀಶ್ವರ ಆಗವ್ರೆ ಅಂತವ. ಅವ್ರು ನಿಜ, ನಾವು ಕಂಡೇಗೇನೆ ಅವ್ರ ಜೊತೆ ಇದ್ದಂಥ ಸ್ನೇಹಿತರು ಕೆಲವರೆಲ್ಲ ಅನುಕೂಲವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ.